ಜುಲೈ 6ನೇ ತಾರೀಕು ಪ್ರಥಮ ಏಕಾದಶಿ ಶಯನಿ ಏಕಾದಶಿ ಬಂದಿದೆ. ಈ ದಿನ ದೇವರ ಕೋಣೆಯಲ್ಲಿ ದೀಪವನ್ನು ಹೀಗೆ ಬೆಳಗಿಸಿ ದ್ವೀಪದ ಜ್ವಾಲೆ ಈ ದಿಕ್ಕಿಗೆ ಕಾಣುವಂತೆ ಇಟ್ಟರೆ ಕಷ್ಟಗಳೆಲ್ಲ ಕರಗಿ ಹೋಗುತ್ತದೆ. ಗೋಮಾತೆಗೆ ಯಾವ 3 ಪದಾರ್ಥಗಳನ್ನು ತಿನ್ನಲು ನೀಡಬೇಕು, ಯಾವ ಎಲೆಯನ್ನು ಮನೆಗೆ ತಂದರೆ ವಿಷ್ಣು ಮೂರ್ತಿಯ ಕೃಪೆಯಿಂದ ಹಣಕಾಸು, ಆರೋಗ್ಯ, ಉದ್ಯೋಗ, ಮದುವೆ, ಸಂತಾನದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗಿ ದೇವರ ಬಲ ಪ್ರಾಪ್ತಿಯಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಎಂದು ಕೂಡ ಕರೆಯಲಾಗುತ್ತದೆ. ತಿಂಗಳಿಗೆ 2 ಏಕಾದಶಿಯಂತೆ ವರ್ಷಕ್ಕೆ 24 ಏಕಾದಶಿ ಬರುತ್ತದೆ. ಒಂದೊಂದು ಏಕಾದಶಿಗೂ ವಿಶೇಷ ಮಹತ್ವವಿದೆ. ಈ ಶಯನಿ ಏಕಾದಶಿ ದಿನದಂದು ಸಾಕ್ಷಾತ್ ವಿಷ್ಣು ದೇವರು ಯೋಗ ನಿದ್ರೆಗೆ ಜಾರಿ 4 ತಿಂಗಳುಗಳ ನಂತರ ಎಚ್ಚರಗೊಳ್ಳುತ್ತಾನೆ. ಈ ಆಷಾಢ ಮಾಸದಲ್ಲಿಯೇ ಚಾತುರ್ಮಾಸ ವ್ರತವು ಕೂಡ ಆರಂಭವಾಗುತ್ತದೆ. ಈ ಚಾತುರ್ಮಾಸವನ್ನು ಭಕ್ತಿಯಿಂದ ಆಚರಿಸುವವರು ದೇವರ ಪೂಜೆಯ ಜೊತೆಗೆ ಒಂದೊಂದು ತರಕಾರಿಯನ್ನು ಒಂದೊಂದು ತಿಂಗಳಂದು ತ್ಯಜಿಸುತ್ತಾರೆ. ಈ ಶಯನಿ ಏಕಾದಶಿ ದಿನ ಉಪವಾಸ ಹಾಗೂ ಜಾಗರಣೆ ಮಾಡುವುದು ತುಂಬಾ ಮುಖ್ಯ. ಇದರಿಂದ ಅನೇಕ ವಿಧವಾದ ಪಾಪಕರ್ಮಗಳಿಂದ ಮುಕ್ತಿ ದೊರೆಯುತ್ತದೆ. ಈ ಏಕಾದಶಿಯು ಶನಿವಾರ ಸಂಜೆ 6:59 ಆರಂಭವಾಗಿ ಭಾನುವಾರ ರಾತ್ರಿ 9:16 ಮುಕ್ತಾಯವಾಗುತ್ತದೆ. ಪಾರಾಯಣ ಸಮಯ ಜುಲೈ 7 ಸೋಮವಾರದಂದು ಬೆಳಗ್ಗೆ 6 ಗಂಟೆಯಿಂದ 8:30 ಇರುತ್ತದೆ. ಈ ಸಮಯದಲ್ಲಿ ನೀವು ಉಪವಾಸ ಬಿಡಬಹುದು. ಈ ದಿನ ಮನೆಯ ಸದಸ್ಯರು ಸ್ನಾನದ ನೀರಿಗೆ 2 ತುಳಸಿ ಎಲೆಗಳನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು. ಎಲೆಗಳು ಬೇಕೆಂದು ಏಕಾದಶಿ ದಿನದಂದು ಯಾವುದೇ ಕಾರಣಕ್ಕೂ ತುಳಸಿ ಎಲೆ ಕೀಳಬಾರದು. ಒಂದು ದಿನ ಮೊದಲೇ ಎಲೆಗಳನ್ನು ತೆಗೆದಿಟ್ಟುಕೊಂಡಿರಬೇಕು. ಈ ದಿನ ವಿಷ್ಣು ದೇವರ ಮುಂದೆ ತುಪ್ಪದ ದೀಪಗಳನ್ನು ಮರೆಯದೆ ಹಚ್ಚಬೇಕು. ಸಾಧ್ಯವಾದರೆ ಹಿಟ್ಟಿನ ದೀಪವನ್ನು ತಯಾರು ಮಾಡಿ ಆ ದೀಪಕ್ಕೆ 5 ಬತ್ತಿಗಳನ್ನು ಕೂರಿಸಿ ದೀಪ ಬೆಳಗಿಸಬೇಕು. ದೀಪದ ಬತ್ತಿಗಳು ವಿಷ್ಣು ದೇವರ ಕಡೆ ನೋಡುವಂತೆ ಇರಬೇಕು. ಈ ದಿನ ಮನೆಯಲ್ಲಿ ಪೂಜೆ ಮಾಡುವವರು ಹಳದಿ ಬಣ್ಣದ ವಸ್ತ್ರ ಧರಿಸಿಕೊಂಡರೆ ತುಂಬಾ ಒಳ್ಳೆಯದು. ವಿಷ್ಣು ದೇವರಿಗೆ ಹಳದಿ ಬಣ್ಣದ ಸೇವಂತಿಗೆ ಹಾಗೂ ತುಳಸಿ ಎಲೆಗಳಿಂದ ಅಲಂಕಾರ ಮಾಡಿಕೊಳ್ಳಬೇಕು. ಏಕಾದಶಿ ದಿನದಂದು ತುಳಸಿ ಗಿಡದ ಮುಂದೆ ದೀಪಗಳನ್ನು ಬೆಳಗಿಸಿ 5 ಪ್ರದಕ್ಷಿಣೆ ಮಾಡಿದರೆ ವಿಷ್ಣು ದೇವರ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಮನೆ ಬಾಗಿಲಿನ ಮೇಲೆ ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆ ಬರೆದು ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿ ದೇವಿಯನ್ನು ಸ್ವಾಗತಿಸಬೇಕು. ಏಕಾದಶಿ ದಿನ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ, ಜಾಗರಣೆ ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ನಿತ್ಯ ಪೂಜೆ ಮಾಡುವ ಹಾಗೆ ವಿಷ್ಣು ದೇವರ ಪೂಜೆ ಮಾಡಿಕೊಳ್ಳಿ. ಅನ್ನವನ್ನು ತ್ಯಜಿಸಿ ಹಣ್ಣು ಹಂಪಲು ಅಲ್ಪ ಆಹಾರ ಸೇವಿಸಿ ಕೂಡ ಏಕಾದಶಿ ಆಚರಿಸಬಹುದು. ಈ ದಿನ ಜಲದಾನ, ಪಾದರಕ್ಷೆ ದಾನ, ವಸ್ತ್ರದಾನ, ಛತ್ರಿದಾನ ಮಾಡಿದರೆ ಜನ್ಮ ಜನ್ಮಗಳ ಪಾಪಗಳು ಕಳೆದು ಹೋಗುತ್ತದೆ. ತಿಳಿದು ತಿಳಿಯದೆ ಮಾಡಿದ ಪಾಪಕರ್ಮದ ಫಲ ಕಡಿಮೆಯಾಗಿ ಪುಣ್ಯ ಫಲ ವೃದ್ಧಿಯಾಗುತ್ತದೆ. ಭಾನುವಾರದ ದಿನ ಕೂಡಿ ಬಂದಿರುವ ಶಯನಿ ಏಕಾದಶಿಯು ವಿಶೇಷ ಶಕ್ತಿಯನ್ನು ಹೊಂದಿರುತ್ತದೆ. ಈ ದಿನ ಸೂರ್ಯ ಉದಯಿಸುವ ಮುನ್ನ ಎದ್ದೇಳಬೇಕು. ಮಧ್ಯಾಹ್ನ ಹಾಗೂ ಸಂಜೆ ಸಮಯ ನಿದ್ರಿಸಬಾರದು. ಇಡೀ ರಾತ್ರಿ ಜಾಗರಣೆ ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ 12 ಗಂಟೆಯ ತನಕವಾದರೂ ಎಚ್ಚರದಿಂದಿರಬೇಕು. ಯಾರು ಈ ಏಕಾದಶಿಯನ್ನು ಭಕ್ತಿ ನಂಬಿಕೆಯಿಂದ ಆಚರಿಸುತ್ತಾರೋ ಅವರಿಗೆ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ವಿಷ್ಣು ದೇವರಿಗೆ ಇಡುವ ನೈವೇದ್ಯಗಳಲ್ಲಿ 1-2 ತುಳಸಿ ಎಲೆ ಹಾಗೂ ಪಚ್ಚೆ ಕರ್ಪೂರವನ್ನು ಹಾಕಿ. ಅರಳಿ ಮರದಲ್ಲಿ ಸಾಕ್ಷಾತ್ ವಿಷ್ಣು ಹಾಗೂ ಮಹಾಲಕ್ಷ್ಮಿ ದೇವಿಯ ಜೊತೆ ತ್ರಿಮೂರ್ತಿಗಳ ವಾಸವಿರುತ್ತದೆ. ಹಾಗಾಗಿ ಶಯನಿ ಏಕಾದಶಿ ದಿನದಂದು ಅರಳಿ ಮರಕ್ಕೆ ಸ್ವಲ್ಪ ಬೆಲ್ಲ ಬೆರೆಸಿದ ನೀರನ್ನು ಅರ್ಪಿಸಿ ಮರದ ಕೆಳಗೆ ಬಿದ್ದ 3 ಎಲೆಗಳನ್ನು ಮನೆಗೆ ತರಬೇಕು. ದೇವರ ಕೋಣೆಯಲ್ಲಿ ಆ ಎಲೆಗಳನ್ನು ಇಟ್ಟು ಪೂಜಿಸಿ. ನಿಮ್ಮ ಮನೆಯಲ್ಲಿ ದುಡ್ಡು ಇಡುವ ಜಾಗದಲ್ಲಿ ಎತ್ತಿಟ್ಟುಕೊಂಡರೆ ಏಕಾದಶಿ ದಿನದ ಶಕ್ತಿಯಿಂದ ಮನೆಯಲ್ಲಿ ನಿಧಾನವಾಗಿ ಹಣಕಾಸಿನ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತದೆ. ಸಕಲ ದೇವತೆಗಳ ಅನುಗ್ರಹದಿಂದ ಕಷ್ಟಕಾಲದಿಂದ ಮುಕ್ತಿ ದೊರೆಯುತ್ತದೆ. ಸಕಲ ದೇವತೆಗಳ ಸ್ವರೂಪ ಮಹಾಲಕ್ಷ್ಮಿ ದೇವರು ನೆಲೆಸಿರುವ ಗೋಮಾತೆಗೆ ಈ ದಿನ ನಿಮ್ಮ ಕೈಗಳಿಂದ ಅರಿಶಿನ ಹಚ್ಚಿ ಸಿಂಗರಿಸಿ ಮೊಳಕೆ ಬಂದ ನವಧಾನ್ಯಗಳ ಜೊತೆ ಬೆಲ್ಲ, ಬಾಳೆಹಣ್ಣನ್ನು ತಿನ್ನಲು ನೀಡಿದರೆ ಕುಟುಂಬಕ್ಕೆ ದೇವರ ಬಲ, ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಯಾರಿಗೆ ತುಂಬಾ ದಿನಗಳಿಂದ ಅದೃಷ್ಟ ಇಲ್ಲ, ದಾರಿದ್ರ್ಯ ತುಂಬಿ ಹೋಗಿ ಒಂದಾದ ಮೇಲೊಂದು ಹಣದ ಸಮಸ್ಯೆ, ಉದ್ಯೋಗ, ಸಾಲ ಸಮಸ್ಯೆ
ಇರುತ್ತದೋ ಅವರು ಈ ಪದಾರ್ಥಗಳನ್ನು ಗೋಮಾತೆಗೆ ಮರೆಯದೆ ತಿನ್ನಿಸಿ. ಇದರಿಂದ ದೇವಾನುದೇವತೆಗಳ ಕೃಪೆ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಎಲ್ಲ ಕಷ್ಟಗಳು ಅಂತ್ಯವಾಗುತ್ತದೆ. ಶಯನಿ ಏಕಾದಶಿ ಏನು ಮಾಡದಿದ್ದರೂ ನೀವು ಯಾವ ಸ್ಥಳದಲ್ಲಿರುತ್ತೀರೋ ಅಲ್ಲಿಂದಲೇ ಓಂ ನಮೋ ನಾರಾಯಣಾಯ ಎಂದು ವಿಷ್ಣು ನಾಮಸ್ಮರಣೆ ಮಾಡಿಕೊಳ್ಳಿ. ಭಗವಂತನಿಗೆ ನಿಮ್ಮ ಕಷ್ಟಗಳು ಅರಿವಾಗುತ್ತದೆ. ದೇವರಿಗೆ ಬೇಕಾಗಿರುವುದು ಶುದ್ಧ ಮನಸ್ಸಿನ ಭಕ್ತಿಯಷ್ಟೇ. ಈ ಏಕಾದಶಿ ದಿನದಂದು ಮುಖ್ಯ ದ್ವಾರ ಶುಚಿಯಾಗಿರಲಿ. ಏಕಾದಶಿ ದಿನವು ನಮ್ಮೆಲ್ಲ ಪಾಪಗಳನ್ನು ಕಳೆಯಲು ಬರುವ ವಿಶೇಷ ದಿನವಾಗಿದೆ. ಮನೆ ಮುಂದೆ ರಂಗೋಲಿ ಹಾಕಿ ಮಣ್ಣಿನ ದೀಪಗಳನ್ನು ಬೆಳಗಿಸಿ ವಿಷ್ಣು ಲಕ್ಷ್ಮಿ ಇಬ್ಬರನ್ನು ಸ್ವಾಗತಿಸಬೇಕು. ಯಾವ ಪೂಜೆ, ಉಪವಾಸ, ಮಂತ್ರ ಜಪ ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ಮನೆಗೆ ಸಮೀಪವಿರುವ ವಿಷ್ಣು ಆಲಯಗಳಿಗೆ ಹೋಗಿ ದೇವರ ದರ್ಶನ ಮಾಡಿ ಕುಟುಂಬದ ಪರವಾಗಿ ಬೇಡಿಕೊಳ್ಳಿ. ಏಕಾದಶಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ಚಂದನಾ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.